ಪಂಗ್ನಾಮ. ಸೊ ಆರ್ ಸಿ ಬಿ ನಂಬ್ಕೊಂಡು ನೀವು ಬೆಟ್ ಹಾಕಿದ್ರೆ ವಿಜಯ್ ಮಲ್ಯನ್ ಥರ ಲಾಸ್ ಆಗಿಬಿಟ್ಟು ದೇಶ ಬಿಟ್ಟು ಹೊರಗಡೆ ಹೋಗ್ತೀರಾ. ಒಂದಿನ ಸ್ಮೃತಿ ಮದಣ ಬಂದ್ಬಿಟ್ಟು ಕೊಹ್ಲಿಗೆ ಡ್ರೆಸ್ಸಿಂಗ್ ರೂಮಲ್ಲಿ ಬುದ್ಧಿವಾದ ಹೇಳ್ತಾರೆ. ಆವಾಗ ನಾವು ಗಂಡು ಮಕ್ಕಳು ಚಪ್ಪಲಿ ತೊಗೊಂಡು ಹೊಡ್ಕೋಬೇಕು. ನೀವು ಅದೇ ಥರ ಡೆವಲಪ್ ಮಾಡ್ಕೊಳ್ಳಿ. ನಾವು ಧೋನಿ ಹತ್ರ ಮೊನ್ನೆ ಯಾರೋ ಒಬ್ಬ ಫ್ಯಾನ್ ಆರ್ ಸಿ ಬಿ ಫ್ಯಾನು ರಿಕ್ವೆಸ್ಟ್ ಮಾಡ್ದ ನಮ್ಮ ಟೀಮಿಗೆ ಬನ್ನಿ ಅಂತ. ಇಲ್ಲ ನಾವು ಬರಲ್ಲ ಅಂತಂದರು. ವಿರಾಟ್ ಕೊಹ್ಲಿ ನಾವು ಹೇಳ್ತಾ ಇದ್ದೀವಿ ಹೋಗಿ ಗುರು ಬೇಡ ನೀವು ಆರ್ ಸಿ ಬಿಯಲ್ಲಿ ಅಂದರೆ ಅವ್ನು ಇಲ್ಲೇ ಸಾಯ್ತು. ಮ್ಯಾಚ್ಗಿಂತ ಮುಂಚೆನೇ 3:30ಗೆ ಹಾಕಿದ್ದೀನಿ ಇದರಲ್ಲಿ 3:30ಗೆ ಏನಂತ, ಇವತ್ತು 250 ಮೇಲೆ SRH ಹೊಡೆಯುತ್ತೆ, ಆರ್ ಸಿ ಬಿ ವಾಶೌಟ್ ಆಗುತ್ತೆ ಅಂತ. ನಾನು ಹೇಳಿದ್ದನ್ನು ಸುಳ್ಳು ಮಾಡ್ರೋ ಅಂತ ಬಡ್ಕೊಂಡಿದ್ದೀನಿ. ನೀವು ಸತ್ಯನೇ ಮಾಡಿಬಿಟ್ರಿ. ಈ ಸತಿ ಚೊಂಬು ಪಕ್ಕ ನಮ್ಮದೇ, ಬಕೀಟು ನಮ್ಮದೇ, ಚೊಂಬು ನಮ್ಮದೇ, ಎಲ್ಲನೂ ನಮ್ಮದೇ ಆಯಿತಾ. ಒಂದು ವಿಷಯ ಫಿಕ್ಸ್ ಹೇಳ್ತೀನಿ ಕೇಳಿ ನನ್ನ ಮಕ್ಕಳ, ನಾನು ಈ ಆರ್ ಸಿ ಬಿ ಅಲ್ಲ, ನಾವು RBC ರೆಡ್ ಬ್ಲಡ್ ಸೆಲ್ಸ್ ನಮ್ಮದು. ನಾವು ಡೈಯಾರ್ಡ್ ಆರ್ ಸಿ ಬಿ ಫ್ಯಾನ್ಸ್ ಅಂತ ಒದ್ರಿ ಸಾಕಾಯ್ತಲ್ರು. ನಿಮ್ಮ ಜನ್ಮಕ್ಕೆ ಏನು ತಗೊಬಂದಿಟ್ರಿ ಅಂದರೆ, ನಾಳೆ ಸ್ಮೃತಿ ಮದಣ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಡ್ರೆಸ್ಸಿಂಗ್ ರೂಮಲ್ಲಿ ಬುದ್ಧಿವಾದ ಹೇಳಬೇಕು. ಆ ಪರಿಸ್ಥಿತಿಗೆ ತಂದಿಟ್ರಲ್ಲೋ. ನಿಮ್ಗೊಂಚೂರಾದರೂ ಮಾನ ಮರ್ಯಾದೆ ಐತಾ? ನೀವು ಯಾವಾಗ ಈ ಟೀಮನ್ನು ಡಿಸಾಲ್ವ್ ಮಾಡಿಬಿಟ್ಟು ಒಂದು ಹೊಸ ಟೀಮ್ ಮಾಡ್ತಿರೋ ಆವತ್ತವರೆಗೂ ಆರ್ ಸಿ ಬಿ ಗೆಲ್ಲಲ್ಲ. ಒಂದು. ಎರಡನೇದು, ಆರ್ ಸಿ ಬಿ ಹೆಸರನ್ನು ಚೇಂಜ್ ಮಾಡಿದ್ರಿ ಏನಂತ, ಆರ್ ಸಿ ಬಿ ಇಸ್ ನಾಟ್ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್, ಇಟ್ ಇಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ. ಯಾರ ಹತ್ರ ಓಪನ್ ಮಾಡಿಸಿದ್ರಿ? ಯಾರ ಹತ್ರ ಓಪನ್ ಮಾಡಿಸಿದ್ರಿ? ರಶ್ಮಿಕಾ ಮದಣ್ಣ ಹತ್ರ. ನೆಕ್ಸ್ಟ್ ಯಾರ ಹತ್ರ ಓಪನ್ ಮಾಡಿಸ್ಬೇಕು ಹೇಳ? ನೀವು ಮ್ಯಾಚ್ ಗೆಲ್ಬೇಕಂದ್ರೆ ರಕ್ಷಿತ್ ಶೆಟ್ಟಿ ಹತ್ರ ಓಪನ್ ಮಾಡಿಸಿ. ನೀವು ಯಾವಾಗ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಹತ್ರ ಓಪನ್ ಮಾಡಿಸ್ತೀರೋ ಆವಾಗ ಮ್ಯಾಚ್ ಗೆಲ್ಲುತ್ತೆ. ಒಂದು. ಎರಡನೇದೇನೆಂದರೆ, ಇಡೀ ಟೀಮನ್ನು ಡಿಸಾಲ್ವ್ ಮಾಡಿಬಿಟ್ಟು ನೀವು ಹೊಸ ಟೀಮ್ ಮಾಡ್ಬೇಕನ್ರಿ. ಅಷ್ಟೊತ್ತವರೆಗೂ ಮ್ಯಾಚ್ ಗೆಲ್ಲಲ್ಲ. ಪ್ಲಸ್ ನಾನು ಹೇಳ್ದಂಗೆ ಒಂದಿನ ಸ್ಮೃತಿ ಮದಣ ಬಂದ್ಬಿಟ್ಟು ಕೊಹ್ಲಿಗೆ ಡ್ರೆಸ್ಸಿಂಗ್ ರೂಮಲ್ಲಿ ಬುದ್ಧಿವಾದ ಹೇಳ್ತಾರೆ. ಆವಾಗ ನಾವು ಗಂಡು ಮಕ್ಕಳು ಚಪ್ಪಲಿ ತೊಗೊಂಡು ಹೊಡ್ಕೋಬೇಕು. ಆ ಥರ ಪರಿಸ್ಥಿತಿಗೆ ತಂದಿದ್ದೀರಾ ನೀವು. KGF 3 ಜನ ಬಿಟ್ಟು ಬೇರೆ ಯಾರಿದ್ದಾರೆ ಆಡೋಕ್ಕೆ? ಇವತ್ತು KF ಅಷ್ಟೇ. KF ಕಿಂಗ್ಫಿಶರ್. ಈಗ ಗೊತ್ತಾಯ್ತು. KF ನಡೆಸ್ಬಿಡೋರು ಇವತ್ತು. KF ಅಂದರೆ ಕಿಂಗ್ಫಿಶರು. ನಮ್ಮ ಇವಂದು G ಇಲ್ಲ, ವಿಜಯ್ ಮಲ್ಯಂದು ಹಳೆ ಟೀಮು. ವಿಜಯ್ ಮಲ್ಯಂದು ಇವತ್ತು ಬರೀ KF ಆಡಿಸಿದ್ದೀರಾ. ಇವತ್ತು ನೈಟ್ ಹೋಗಿ ಒಳ್ಳೆ ಪಾರ್ಟಿ ಮಾಡ್ತೀರಾ ಬಿಡಿ. ಆರ್ ಸಿ ಬಿ ಅವರು ಇವತ್ತು ಸೋತಿದ್ದ ಪಾರ್ಟಿ ನಿಮಗೆ. ಇಲ್ಲೇ ವಿಜಯ್ ಮಲ್ಯ ಇಲ್ಲೇ ಇದೆ. ಇವ್ರು ಹಿಂಗೆ ಹೇಳ್ತಾ ತಿರುಗ್ತಾರೆ. ನೀವು ಸೋಲ್ತಾನೆ ಇರಿ ಆಯ್ತಾ. ಇವ್ರು ಯಾವಾಗ ಹೇಳೋದು ಸ್ಟಾಪ್ ಮಾಡ್ತಾರೆ ಆವತ್ತವರೆಗೂ ನೀವು ಗೆಲ್ಲಲ್ಲ. ಆರ್ ಸಿ ಬಿ ಅಂತ ಹೇಳಾಯ್ತು. ಇನ್ನಿರೋದು ಒಂದೇ, ಟೀಮ್ ಡಿಸಾಲ್ವ್ ಮಾಡಿ ಹೊಸ ಕರ್ನಾಟಕ ಟೀಮ್ ಮಾಡಿ. ಕನ್ನಡಿಗರು ತುಂಬ ಜನ ಇದ್ದಾರೆ. ನಮ್ಮ KL ರಾಹುಲ್ ಇದ್ದಾನೆ, ವೈಶಾಖ್ ಇದ್ದಾನೆ, ನಮ್ಮ ಯುಜವೇಂದ್ರ ಚಾಹಲ್ ಕರ್ಕೊಬನ್ನಿ. ಇವ್ರನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಟೀಮ್ ಮಾಡಿ. ಅದು ಯಾಕೆ ಆರ್ ಸಿ ಬಿ ಕಪ್ ಗೆಲ್ಲಲ್ಲ ನಾನು ನೋಡ್ತೀನಿ. ಗೆಲ್ಲುತ್ತೆ, ಬಟ್ ಹೆಸರು ಚೇಂಜ್ ಮಾಡ್ಬೇಕು ಬ್ರದರ್. ವುಮೆನ್ಸ್ ಗೆದ್ರು ಸರ್, ಮೆನ್ ಗೆಲ್ಲಕ್ಕೇನು ಸರ್? ಅಲ್ಲ, ಹೆಣ್ಮಕ್ಳು ಗೆದ್ರು ಕಪ್ಪೆ, ಗಂಡು ಮಕ್ಳು ಗೆದ್ರು ಕಪ್ಪೆ. ಬಟ್ ಇವತ್ತು ರೆನ್ಯುಮರೇಷನ್ನು ಹೆಣ್ಮಕ್ಳು ಜಾಸ್ತಿನ ಗಂಡು ಮಕ್ಳು ಜಾಸ್ತಿನ? ಇಂಡಸ್ಟ್ರಿಯಲ್ಲಿ ಗಂಡು ಮಕ್ಳು ತಾನೇ ಜಾಸ್ತಿ. ಅದೇ ಥರ ಇವತ್ತು ಇದರಲ್ಲೂ ಕ್ರಿಕೆಟಲ್ಲೂ ಗಂಡು ಮಕ್ಳನ್ನ ಜಾಸ್ತಿ ಕೋಟಿ ಕೊಟ್ಟು ತಗೊತಾರೆ. ಕೋಟಿ ಕೊಟ್ಟು ತಗೋಬಿಟ್ಟು ಅವ್ನು ಯಾವನ್ನೋ ಫಾರಿನ್ ಪ್ಲೇಯರ್ನ 9.5-10 ಕೋಟಿಗೆ ತೊಗೊಂಡವ್ರೆ ಆಯಿತಾ. ನಿಮಗೆ ಅಟ್ಲೀಸ್ಟ್ ಆಕ್ಷನಲ್ಲಿ ಕರೆಕ್ಟಾಗಿ ಚೂಸ್ ಮಾಡೋಕ್ಕೆ ಬರುತ್ತಾ? ನಾನೇ ನಿಮ್ಮ ಬೆಸ್ಟ್ ಏನು ಗೊತ್ತಾ, ನೀವು ಟೀಮ್ದು ಒಂದು ಪ್ರಾಪರ್ ಕ್ಯಾಪ್ಟನ್ ಇದ್ದು ಆಕ್ಷನಲ್ಲಿ ಇಟ್ಟರೆ ಆವಾಗ ಟೀಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿರುತ್ತೆ. ನೀವು CSK ಟೀಮ್ ಸೆಲೆಕ್ಟ್ ಮಾಡೋದು ಯಾರು ಅಂದ್ಕೊಂಡಿದ್ದೀರಾ? ಓನರ್ಸ್ ಅಂತನಾ? ರಾಂಗ್. ಇಟ್ ಈಸ್ MS ಧೋನಿ ಆ್ಯಕ್ಚುಲಿ ಸೆಲೆಕ್ಟ್ ಮಾಡೋದು. ಹಿ ವಿಲ್ ನೋ ವಾಟ್ ಈಸ್ ಅ ಸ್ಕ್ವಾಡ್. ಯಾವನೇ ಕ್ಯಾಪ್ಟನ್ ಆಗಿರಲಿ, ಬಟ್ MS ಧೋನಿ ಟೀಮ್ ಯಾವಾಗಲೂ ಟಾಪಲ್ಲಿರುತ್ತೆ. ಯಾಕೆ? ಬಿಕಾಸ್ ಆ ಮ್ಯಾನೇಜ್ಮೆಂಟ್ ಹಂಗಿದೆ. ಅವ್ರು ಆ ಥರ ಇದು ಮಾಡ್ತಾರೆ. ನೀವು ಅದೇ ಥರ ಡೆವಲಪ್ ಮಾಡ್ಕೊಳ್ಳಿ. ನಾವು ಧೋನಿ ಹತ್ರ ಮೊನ್ನೆ ಯಾರೋ ಒಬ್ಬ ಫ್ಯಾನ್ ಆರ್ ಸಿ ಬಿ ಫ್ಯಾನು ರಿಕ್ವೆಸ್ಟ್ ಮಾಡ್ದ ನಮ್ಮ ಟೀಮಿಗೆ ಬನ್ನಿ ಅಂತ. ಇಲ್ಲ ನಾವು ಬರಲ್ಲ ಅಂತಂದರು. ವಿರಾಟ್ ಕೊಹ್ಲಿ ನಾವು ಹೇಳ್ತಾ ಇದ್ದೀವಿ ಹೋಗಿ ಗುರು ಬೇಡ ನೀವು ಆರ್ ಸಿ ಬಿಯಲ್ಲಿ ಅಂದರೆ ಅವ್ನು ಇಲ್ಲೇ ಸಾಯ್ತು. ಬೇಡ ಆರ್ ಸಿ ಬಿಗೆ ವಿರಾಟ್ ಕೊಹ್ಲಿ ಅಂದರೆ ಈ ಸ್ಟಿಲ್ ಇಯರ್ ಆಯಿತಾ. ಸೊ ಈ ಥರದ್ದೊಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ದಯವಿಟ್ಟು ಆರ್ ಸಿ ಬಿ ಮ್ಯಾನೇಜ್ಮೆಂಟವರು ಚೇಂಜ್ ಮಾಡಬೇಕು. ನಾನು ಇನ್ನೊಂದು ಲಾಸ್ಟ್ ವಿಚಾರ ಹೇಳೋದು, ನೀವೆಲ್ಲ ಮ್ಯಾಚೆಲ್ಲ ಆದಮೇಲೆ ಓಕೆ ಇದಾಗುತ್ತೆ ಅದಾಗುತ್ತೆ ಅಂತೀರಾ. ನಾನು ಮ್ಯಾಚ್ಗಿಂತ ಮುಂಚೆನೇ ನೋಡಿ, ಮ್ಯಾಚ್ಗಿಂತ ಮುಂಚೆನೇ 3:30ಗೆ ಹಾಕಿದ್ದೀನಿ ಇದರಲ್ಲಿ 3:30ಗೆ ಏನಂತ, ಇವತ್ತು
250 ಮೇಲೆ SRH ಹೊಡೆಯುತ್ತೆ, RCB ವಾಶೌಟ್ ಆಗುತ್ತೆ ಅಂತ. ನಾನು ಹೇಳಿದ್ದನ್ನು ಸುಳ್ಳು ಮಾಡ್ರು ಅಂತ ಬಡ್ಕೊಂಡಿದ್ದೀನಿ. ನೀವು ಸತ್ಯನೇ ಮಾಡಿಬಿಟ್ರಿ. ನಾನು ಹೇಳಿದ್ದನ್ನು ಸುಳ್ಳು ಮಾಡಿದರೂ ಖುಷಿ ಆಗ್ತಿತ್ತು. ನನ್ನ ಪ್ರೆಡಿಕ್ಷನ್ ವೀಡಿಯೋ ಅಟ್ಲೀಸ್ಟ್ ನೆಗೆಟಿವ್ ಅಂತ ಆಗ್ತಿತ್ತು. ಬಟ್ ನೀವು ಸತ್ಯ ಮಾಡ್ಬಿಟ್ಟು ನನ್ನ ಪ್ರೆಡಿಕ್ಷನ್ ವೀಡಿಯೋನೇ ಸತ್ಯ ಮಾಡಿದ್ರಿ. ನಾವು ಹೇಳಿದ್ದೆಲ್ಲ ಸತ್ಯ ಆಗ್ತಿದೆ. ಇನ್ನೊಂದು ವಿಚಾರ ಹೇಳ್ತೀನಿ. ಇವತ್ತು ತುಂಬ ಜನ ಬೆಟ್ಟಿಂಗ್ ಆಡ್ಬಿಟ್ಟು ದುಡ್ಡು ಕಳ್ಕೊಂಡವ್ರೆ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿಂದ ಮ್ಯಾಚು ಇದು ಹೋಮ್ ಗ್ರೌಂಡಿಗೆ ತುಂಬ ಟೈಮ್ ಆದಮೇಲೆ 5 ಮ್ಯಾಚಸ್ ಆದಮೇಲೆ ವಾಪಸ್ ಬಂದಿರೋದು. ಎಲ್ರಿಗೂ ಒಂದು ನಂಬಿಕೆ, ನಮ್ಮ ಹೋಮ್ ಗ್ರೌಂಡಪ್ಪ, ವಯಸ್ಸಾಕಿದ್ದಾನೆ, ಎಲ್ಲ ಇದ್ದಾರೆ, ಹೊಡಿತಾರೆ, RCB ಗೆಲ್ತಾರೆ ಅಂತ ಒಂದು ನಂಬಿಕೆ. ಅದ್ರ ಮೇಲೆ ಅದು ಎಷ್ಟೆಷ್ಟೋ ರೇಷಿಯೋದಲ್ಲಿ ಬೆಟ್ಟಾಗಿರ್ತಾರೆ, ಎಲ್ಲನೂ ಪರಿಣಾಮ. ಸೊ RCB ನಂಬ್ಕೊಂಡು ನೀವು ಬೆಟ್ ಹಾಕಿದ್ರೆ ವಿಜಯ್ ಮಲ್ಯನ್ ಥರ ಲಾಸ್ ಆಗಿಬಿಟ್ಟು ದೇಶ ಬಿಟ್ಟು ಹೊರಗಡೆ ಹೋಗ್ತೀರಾ. ಅದನ್ನೊಂದು ನೆನ್ಪಿಡ್ಕೊಳ್ಳಿ. ದಯವಿಟ್ಟು RCB ಮೇಲೆ ಬೆಟ್ ಆಡಬೇಡಿ. ಬೆಟ್ ಆಡಿದ್ರೆ ವಿಜಯ್ ಮಲ್ಯನ್ ಥರ ಔಟ್ಸೈಡ್ ಹೋಗ್ತೀವಿ. ಇದಿಷ್ಟು ನನ್ನ ವಿಚಾರ. ಥ್ಯಾಂಕ್ ಯು, ಧನ್ಯವಾದ.